17 ಆರೋಪಿಗಳು 180 ಸಾಕ್ಷ್ಯ. ಚಿತ್ರದುರ್ಗ ಟು ಶೆಡ್ನ ಕಂಪ್ಲೀಟ್ ಮಾಹಿತಿ. ಡಿ ಗ್ಯಾಂಗ್ ಕ್ರೈಮ್ ಡೈರಿಯಾ ರಿಕಾಲ್. ಇದೇ ಒಂದು ತಿಂಗಳಲ್ಲಿ ಏನೆಲ್ಲ ನಡೆದು ಹೋಯಿತು, ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದೇನು, ಅದರ ಹಿಂದೆ ಸ್ಕೆಚ್ ಹಾಕಿದ್ದು ಹೇಗೆ, ಆರೋಪಿಗಳು ಸಿಕ್ಕಿದ್ದು ಹೇಗೆ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಲಾಗಿತ್ತಲ್ಲ ಅಲ್ಲಿಂದ ಪಟ್ಟಣಗೆರೆ ಶೆಡ್ ವರೆಗೂ, ಆ ನಂತರ ಸಾವಿನ ಬಳಿಕ ಆ ಒಂದು ಶವವನ್ನು ಎತ್ತಿದ್ದು, ಇದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಬಂಧನ ಆಗಿ ಭರ್ತಿ 1 ತಿಂಗಳು. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಟ ದರ್ಶನ್ ಪವಿತ್ರ ಸೇರಿ 17 ಜನ ಈಗಾಗಲೇ ಜೈಲಿನಲ್ಲಿದ್ದಾರೆ. 3 ತುಮಕೂರಿನ ಜೈಲಲ್ಲಿದ್ರೆ ಉಳಿದವರು ಎಲ್ಲರೂ ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಹಾಗಾದ್ರೆ ಈ 1 ತಿಂಗಳಲ್ಲಿ ಏನೇನೆಲ್ಲ ಆಯಿತು, ತನಿಖೆಯ ಪ್ರಗತಿ ಎಲ್ಲಿವರೆಗೂ ಬಂದಿದೆ, ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಡೆವಿಲ್ ರಹಸ್ಯ. 1 ಕೊಲೆ, 17 ಆರೋಪಿಗಳು ಜೈಲಲ್ಲಿ, 180 ಸಾಕ್ಷ್ಯವನ್ನ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಡಿ ಗ್ಯಾಂಗ್ ಜೈಲು ಸೇರಿ ಭರ್ತಿ ಇವತ್ತಿಗೆ 1 ತಿಂಗಳಾಗಿದೆ. 11ನೇ ತಾರೀಕು ದರ್ಶನ್ ಅನ್ನ ಮೈಸೂರಲ್ಲಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿರುವಂತದ್ದು. ಆ ಬಂಧನ ಆದ ಬಳಿಕ ಯಾರ್ಯಾರು ಯಾವ ರೀತಿಯಾಗಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಯಿತು, ಯಾವ ರೀತಿಯಾಗಿ ತನಿಖೆ ಆಯಿತು, ಇಡೀ ಪ್ರಕರಣ ನಡೆದು 1 ತಿಂಗಳಾಗಿದೆ. ಈಗಾಗಲೇ ಸಾಕಷ್ಟು ಕೂಡ ತನಿಖೆ ನಡೆದಿದೆ, ತನಿಖೆ ಪ್ರಗತಿಯನ್ನ ಕಂಡಿದೆ. ಮತ್ತೊಂದು ಕಡೆ ಒಂದೊಂದೇ ರಿಪೋರ್ಟ್ಗಳು ಕೂಡ ಈಗ ಪೊಲೀಸರ ಕೈ ಸೇರ್ತಾ ಇದೆ. ಇದರಲ್ಲಿ ಇವರು ಏನೇನು ಮಾಡಿದ್ದಾರೆ ಅನ್ನೋದರ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಜೂನ್ 11ರಂದು ದರ್ಶನ್ ಪವಿತ್ರ ಅವರನ್ನ ಬಂಧನಕ್ಕೆ ಒಳಪಡಿಸುತ್ತಾರೆ. ಜೂನ್ 20ರಂದು ಆ ನಂತರ ಎಲ್ಲ ಕಸ್ಟಡಿ ಮುಗಿದ ಬಳಿಕ ಪವಿತ್ರ ಜೈಲಿಗೆ ಹೋದ್ರೆ, ಜೂನ್ 22ನೇ ತಾರೀಕು ಮತ್ತು 2 ದಿನಗಳ ಕಾಲ ಕಸ್ಟಡಿಗೆ ಪಡೆದ ಬಳಿಕ ದರ್ಶನ್ ಅನ್ನ ಮತ್ತೆ ಜೈಲಿಗೆ ಕಳುಹಿಸುವ ಕೆಲಸಗಳು ಆಗುತ್ತೆ. ಜೂನ್ 8ರಂದು ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮಾಡಿದಂತಹ ದಿನ, ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ಆತನನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಪಟ್ಟಣಗೆರೆ ಶೆಡ್ಗೆ ಕರೆತಂದು ಆತನನ್ನ ವಿಚಾರಣೆ ಮಾಡ್ತಾರೆ. ಇವರೇ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ್ದು ಮಾತ್ರ ಅಲ್ಲ, ಇದರಲ್ಲಿದ್ದಂತಹ ಯಾರ್ಯಾರು ಈಗ 17 ಜನ ಇದ್ದಾರಲ್ಲ ಅವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಆತನ ಹತ್ಯೆಗೆ ಕಾರಣರಾಗಿದ್ದಾರೆ. ಸ್ವಾಮಿಯ ಹತ್ಯೆ ಕೂಡ ನಡೆಯುತ್ತೆ. ಸೊ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮಾಡಿರುವಂಥದ್ದು ಜೂನ್ 8ನೇ ತಾರೀಕು. ಆ ನಂತರ ಏನೆಲ್ಲ ಆಯಿತು ಇಲ್ಲಿವರೆಗೂ ಅದರ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಜೂನ್ 8ನೇ ತಾರೀಕು ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡ್ತಾರೆ. ಮಧ್ಯಾಹ್ನ 3:30ರ ಸುಮಾರಿಗೆ ಆತನನ್ನ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತರ್ತಾರೆ. ಪಟ್ಟಣಗೆರೆ ಶೆಡ್ಗೆ ಕರೆತರ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮಾರಣಾಂತಿಕವಾಗಿ ಭೀಭತ್ಸವಾಗಿ ಆತನ ಮೇಲೆ ಹಲ್ಲೆಯನ್ನ ನಡೆಸುತ್ತೆ. ಅಷ್ಟು ಮಾತ್ರ ಅಲ್ಲ, ಆತ ಹಲ್ಲೆ ಯಾವ ರೀತಿಯಾಗಿ ಆಗಿತ್ತು ಆತನ ಮೇಲೆ ಅಂತ ಹೇಳಿದ್ರೆ, ಇದೆಲ್ಲದರ ಶಾಕ್ನಿಂದ ಆತ ಸಾವನ್ನಪ್ತಾನೆ. ತಡ್ಕೊಳ್ಳೋದಿಕ್ಕೂ ಆಗದಂತಹ ಚಿತ್ರಹಿಂಸೆಯನ್ನ ಕೊಟ್ಟು ಆತನನ್ನ ಸಾಯಿಸುವವರೆಗೂ ಇವರು ಹಲ್ಲೆಯನ್ನ ಮಾಡ್ತಾರೆ. ಆ ನಂತರ ಆತ ಸತ್ತಿದ್ದಾನೆ ಅಂತ ಗೊತ್ತಾದ ಬಳಿಕ ಶವ ವಿಲೇವಾರಿಯನ್ನ ಮಾಡೋದು ದೊಡ್ಡ ಕೆಲಸ ಆಗುತ್ತೆ. ಶವ ವಿಲೇವಾರಿಯನ್ನು ಕೂಡ ಮಾಡ್ತಾರೆ. ದರ್ಶನ್ಗೆ ರೇಣುಕಾ ಸ್ವಾಮಿ ಸತ್ತಿದ್ದಾನೆ ಅನ್ನುವಂತಹ ಸುದ್ದಿಯನ್ನ ವಿನಯ್ ಮುಟ್ಟಿಸ್ತಾನೆ. ಆ ಸಂದರ್ಭದಲ್ಲಿ ದರ್ಶನ್ ಟೆನ್ಷನ್ಗೆ ಒಳಗಾಗ್ತಾರೆ. ಏನ್ ಮಾಡೋದು ಫರ್ದರ್, ಮುಂದೆ ಏನ್ ಮಾಡ್ಬೇಕಪ್ಪ ಇದನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ತಾರೆ. ವಿಲೇವಾರಿ ಮಾಡೋದಕ್ಕೆ ಟೀಮ್ ಅನ್ನ ರಚನೆ ಮಾಡ್ತಾರೆ. ಪ್ರದೋಷ್ ಟೀಮ್ಗೆ 30 ಲಕ್ಷ ಕೊಟ್ಟು ಡೀಲ್ ಅನ್ನ ಕೂಡ ದರ್ಶನ್ ಮಾಡ್ತಾರೆ. ರಾತ್ರಿ 1:30ರ ವೇಳೆಗೆ ಪ್ರದೋಷ್ ಅಂಡ್ ಟೀಮ್ 4-5 ಜನ ಇರ್ತಾರಲ್ಲ ಅವರನ್ನ ಕರ್ಕೊಂಡು ಶವವನ್ನ ಸಾಗಿಸ್ತಾರೆ. ಪಟ್ಟಣಗೆರೆ ಶೆಡ್ನಿಂದ ಸುಮನಹಳ್ಳಿ ಬಳಿ ಶವವನ್ನ ಎಸೆದು ಎಸ್ಕೇಪ್ ಕೂಡ ಆಗ್ತಾರೆ. ರಾಜಕಾಲುವೆಗೆ ಎಸೆಬೇಕಾಗಿತ್ತು, ಆದ್ರೆ ಅಚಾನಕ್ ಆಗಿ ಅಲ್ಲಿ ಯಾವುದೋ ಒಂದು ವೆಹಿಕಲ್ ಬಂತು ಅಂತ ಹೇಳಿ ಇವರು ರಾಜಕಾಲುವೆಗೆ ಹಾಕೋ ಬದಲು ಹೊರಗಡೆನೆ ಎಸೆದು ಹೋಗ್ತಾರೆ. ಇನ್ನು ಬೆಳಗ್ಗೆ 8ಕ್ಕೆ ಸುಮನಹಳ್ಳಿ ರಾಜಕಾಲುವೆಯ ಬಳಿ ಶವ ಪತ್ತೆ ಆಗುತ್ತೆ. ಅಲ್ಲಿ ಈ ಒಂದು ಶವವನ್ನ ನೋಡಿದಂತಹ ಅಪಾರ್ಟ್ಮೆಂಟ್ ನ ಜನ ಆಗಿರ್ಬೋದು, ಮಾಲೀಕರಾಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರಿಗೆ ಮಾಹಿತಿಯನ್ನ ಸೆಕ್ಯೂರಿಟಿ ಗಾರ್ಡ್ ನೀಡ್ತಾರೆ. ಈ ರೀತಿಯಾಗಿ ಒಂದು ಶವ ಇದೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಇದು ಜೂನ್ 9ನೇ ತಾರೀಕು. ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ರವಾನೆ ಮಾಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿ ಅಪರಿಚಿತ ಶವದ ಬಗ್ಗೆ ಪೊಲೀಸರು
ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತಾರೆ, ತನಿಖೆ ಆರಂಭ ಮಾಡ್ತಾರೆ. ಅಷ್ಟರೊಳಗೆ ಜೂನ್ 10ನೇ ತಾರೀಕು 4 ಆರೋಪಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂತ ಅಲ್ಲ, ಒಂದು ಸರೆಂಡರ್ ಆಗ್ತಾರೆ. ಹಣಕಾಸಿನ ವಿಚಾರಕ್ಕೆ ನಾವು ಕೊಲೆಯನ್ನ ಮಾಡಿದ್ವಿ ಅಂತ ಹೇಳಿ ಶರಣ ಆಗ್ತಾರೆ. ರಾಘವೇಂದ್ರ, ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಈ 4 ಮಂದಿ ಪೊಲೀಸರ ಎದುರು ಹೋಗಿ ನಾವು ಹಣಕಾಸಿನ ವಿಚಾರಕ್ಕೆ ಆತನಿಗೆ ಹತ್ಯೆಯನ್ನ ಮಾಡಿದ್ವಿ, ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಆತ ಸತ್ತಿದ್ದಾನೆ ಅಂತ ಹೇಳ್ತಾರೆ. ವಿಚಾರಣೆಯ ವೇಳೆ ಕೊಲೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗುತ್ತೆ. ಆ ಸಂದರ್ಭದಲ್ಲಿ ನಟ ದರ್ಶನ್, ಪವಿತ್ರ ಹೆಸರನ್ನ ಈ ಎಲ್ಲ ಆರೋಪಿಗಳು ಕೂಡ ಬಾಯಿ ಬಿಡ್ತಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರು ಅಲ್ಲಿ ಕಮಿಷನರ್ಗೂ ಮಾಹಿತಿ ಕೊಟ್ಟು ಸಾಕಷ್ಟು ರೀತಿಯ ಮೀಟಿಂಗ್ಗಳು ಕೂಡ ಆಗುತ್ತೆ. ನಟ ದರ್ಶನ್ ಬಂಧನಕ್ಕೆ 10ನೇ ತಾರೀಕಿಗೆ ಗ್ರೀನ್ ಸಿಗ್ನಲ್ ಸಿಗತ್ತೆ. ಆ ಕಾರಣಕ್ಕಾಗಿ ಅವತ್ತು ರಾತ್ರಿಯೇ ಪೊಲೀಸರು ನೇರವಾಗಿ ದರ್ಶನ್ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಮೈಸೂರಿಗೆ ಕೂಡ ಹೋಗ್ತಾರೆ. ಜೂನ್ 11ನೇ ತಾರೀಕು ಎಸಿಪಿ ಚಂದನ್ ನೇತೃತ್ವದ ತಂಡ ಮೈಸೂರಲ್ಲೇ ಬೀಡು ಬಿಟ್ಟು ಬೆಳಗ್ಗೆ ದರ್ಶನ್ ಏನೇನ್ ಮಾಡ್ತಾರೆ, ಅವರು ಜಿಮ್ಗೆ ಹೋಗೋದಾಗಿರ್ಬೋದು, ಆ ನಂತರ ಅಲ್ಲಿ ಹೋಟೆಲಲ್ಲಿರುವಂಥದ್ದು, ಆ ಸಂದರ್ಭದಲ್ಲಿ ಜಿಮ್ನಲ್ಲಿದ್ದ ನಟ ದರ್ಶನ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಖಾಕಿ ದರ್ಶನ್ ಅನ್ನ ಕರ್ಕೊಂಡು ಬರುತ್ತೆ. ಅದೇ ಸಂದರ್ಭದಲ್ಲಿ RR ನಗರ ಮನೆಯಲ್ಲಿರ್ತಾರೆ ಪವಿತ್ರ ಗೌಡ, ಅಲ್ಲಿಂದ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಪ್ರಾಥಮಿಕ ವಿಚಾರಣೆ ಮಾಡಿದ ಬಳಿಕ ಇಬ್ಬರನ್ನ ಕೂಡ ಬಂಧಿಸ್ತಾರೆ. ಆಲ್ಮೋಸ್ಟ್ 11 ಗಂಟೆಯ ವೇಳೆಗೆ ಕಮಿಷನರ್ ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿ ನಾವು ಯಾರ್ಯಾರನ್ನ ಅರೆಸ್ಟ್ ಮಾಡಿದೀವಿ, ವಶಕ್ಕೆ ಪಡೆದಿದ್ದೀವಿ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಕೊಲೆ ಕೇಸಲ್ಲಿ 17 ಮಂದಿಯನ್ನ ಬಂಧನ ಆಗಿದೆ ಅನ್ನುವ ವಿಚಾರವನ್ನ ತಿಳಿಸ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆ ಕೂಡ ನಿರಂತರವಾಗಿ ನಡೆಯುತ್ತೆ. ಸ್ಥಳ ಮಹಜರಾಗಿರ್ಬೋದು, ಮನೆಯಲ್ಲಿ ಪರಿಶೀಲನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಜೂನ್ 15ನೇ ತಾರೀಕು ನಡೀತಾ ಇರುವಂತಹ, ಅಂದ್ರೆ ಆನಂತರ ನಿರಂತರವಾಗಿ ವಿಚಾರಣೆ ಸಾಕ್ತಾನೆ ಇರುತ್ತೆ. ಎಲ್ಲೆಲ್ಲಿ ಏನೇನಾಗಿದೆ, ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿ ಕರ್ಕೊಂಡು ಹೋದ್ರು, ಯಾವ ರೀತಿಯಾಗಿ ಈ ಒಂದು ಕಿಡ್ನಾಪ್ ಆಯಿತು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದು, ಅಲ್ಲಿಂದ ಆತನಿಗೆ ಯಾವ್ಯಾವ ವಸ್ತುಗಳಲ್ಲಿ ಆತನನ್ನ ಹಲ್ಲೆಯನ್ನ ಮಾಡಿದ್ದು, ಜೂನ್ 15ರಿಂದ ಜೂನ್ 20ರವರೆಗೆ ಕಸ್ಟಡಿಗೆ ಪಡೆದು ನಂತರ ಮತ್ತೆ ವಿಚಾರಣೆಯನ್ನ ಮಾಡ್ತಾರೆ. 20ನೇ ತಾರೀಕು ಪವಿತ್ರ ಗೌಡನ್ನ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಕರ್ಕೊಂಡು ಹೋಗ್ಲಾಗುತ್ತೆ. ಇದೇ ಸಂದರ್ಭದಲ್ಲಿ 2 ದಿನಗಳ ಕಾಲ ಮತ್ತೆ ನಟ ದರ್ಶನನ್ನ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ನಟ ದರ್ಶನ್ನ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ. ರಕ್ತ, ಕೂದಲು ಸ್ಯಾಂಪಲ್ ಪರೀಕ್ಷೆಗೊಳಪಡಿಸಲಾಗುತ್ತೆ. DNA ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಜೂನ್ 20ರಂದು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ 4ರನ್ನ 2 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗುತ್ತೆ. ಉಳಿದವರ ಎಲ್ಲರನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ. 4 ಜನರನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡ್ತಾರೆ. ಅಂದ್ರೆ ಜೂನ್ 22ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗುತ್ತೆ. ಜೂನ್ 22ರಂದು ಮತ್ತೆ ಕೋರ್ಟ್ಗೆ ದರ್ಶನ್ ಅನ್ನ ಹಾಜರುಪಡಿಸುತ್ತಾರೆ. ಆಗ ನಮಗೆ ಇನ್ನು ಮುಂದೆ ಬೇಡ, ತನಿಖೆ ಈಗಾಗಲೇ ಆಲ್ಮೋಸ್ಟ್ ನಡೆದಿದೆ ಅಂತ ಹೇಳಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ವಿಧಿಸ್ತಾರೆ. ಜುಲೈ 4ರಂದು ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ. 14 ದಿನ ಮತ್ತೆ ನ್ಯಾಯಾಂಗ ಬಂಧನ ಅವಧಿಯ ವಿಸ್ತರಣೆ ಆಗಿರೋದು ಜೂನ್ 22ನೇ ತಾರೀಕಿನಂದು. ಜುಲೈ 18ರವರೆಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆಯನ್ನ ಮಾಡ್ತಾರೆ ನ್ಯಾಯಾಧೀಶರು. ಸದ್ಯ ಈಗ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಹಾಗಾದ್ರೆ ಈ ಇಡೀ ಒಂದು ಪ್ರಕರಣ ಯಾವ ರೀತಿಯಾಗಿ ಆಯಿತು, ಈಗ ಹೇಗಿದೆ, ಪಟ್ಟಣಗೆರೆ ಶೆಡ್ ಆಗಿರ್ಬೋದು, ಅದರ ಜೊತೆಗೆ ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಆಗಿರಬಹುದು, ಅಥವಾ ಈ ಒಂದು ಪ್ಲೇಸ್ ಅಲ್ಲಿ ನಡೆದಿರುವಂತಹ ಘಟನೆ ಹೇಗೆ ನಡೀತು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟ್ಟಣಗೆರೆ ಶೆಡ್ ನಿಂದ ಮಂಜುನಾಥ್, RR ನಗರದಿಂದ ಗಂಗಾಧರ್, ಹಾಗೇನೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ನಿಂದ ಗಂಗಾಧರ್, ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಚಂದ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇವರೆಲ್ಲರಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಏನೇನು ಆಗಿದೆ ಅನ್ನುವಂಥದ್ದು. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಜೂನ್ 8ನೇ ತಾರೀಕು ಕೂಡ ಕರೆತರಲಾಗುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿಯೇ ರೇಣುಕಾ ಸ್ವಾಮಿಯ ಕೊಲೆ ಕೂಡ ಆಗುತ್ತೆ. ಕೊಲೆಯಿಂದ ಶವವನ್ನ ವಿಲೇವಾರಿ ಮಾಡಲಾಗುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಲ್ ಆಯ್ತು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾಹಿತಿ ಕೊಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೇಂದ್ರ ಬಿಂದು ಆಗಿದ್ದು ಅಂತಂದರೆ ಅದು RR ನಗರ ಸಮೀಪ ಇರುವಂಥ ಒಂದು ಪಟ್ಟಣಗೆರೆ ಶೆಡ್ಡು. ಯಾಕಂದರೆ ರೇಣುಕಾಸ್ವಾಮಿಯನ್ನು ಜೂನ್ 8ನೇ ತಾರೀಕಿನಂದು ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡ್ಕೊತಾರೆ. ಕಿಡ್ನಾಪ್ ಮಾಡಿಕೊಂಡು ಜೂನ್ 8ನೇ ತಾರೀಕಿನಂದು ಮಧ್ಯಾಹ್ನದ ವೇಳೆಗೆ RR ನಗರ ಸಮೀಪ ಇರುವಂತಹ ಈ ಒಂದು ಪಟ್ಟಣಗೆರೆ ಶೆಡ್ಗೆ ಆತನನ್ನು ಕರ್ಕೊಂಡು ಬರ್ತಾರೆ. ಅದು ಕೂಡ ಇಟಿಯೋಸ್ ಕಾರಿನಲ್ಲಿ 2:30 ಸುಮಾರಿಗೆ ಈ ಒಂದು ಶೆಡ್ಗೆ ಬರ್ತಾರೆ. ಶೆಡ್ಗೆ ಬಂದಂತಹ ಬಳಿಕ ಆತನನ್ನು ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ರಾಘವೇಂದ್ರ ಆ್ಯಂಡ್ ಟೀಮ್
ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಇದಾದಂಥ ಬಳಿಕ 3 ಗಂಟೆ ವೇಳೆಗೆ ನಟ ದರ್ಶನ್ಗೆ ಫೋನ್ ಕಾಲ್ ಮಾಡ್ತಾರೆ. ಈತನನ್ನು ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡ್ತಾರೆ. ಪವಿತ್ರ ಗೌಡಗೆ ಕರೆ ಮಾಡಿ ಈ ರೀತಿ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಆಕೆಯನ್ನು ಕೂಡ ಕರ್ಕೊಂಡು ಇದೇ ಒಂದು ಪಟ್ಟಣಗೆರೆ ಶೆಡ್ಗೆ ಜೂನ್ 8ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ ನಟ ದರ್ಶನ್ ಪವಿತ್ರ ಗೌಡ ಇಬ್ಬರು ಕೂಡ ಬರ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಪಟ್ಟಣಗೆರೆ ಶೆಡ್ನ ಒಳಗಡೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೀಸ್ ಆದಂತಹ ಎಲ್ಲ ವೆಹಿಕಲ್ಗಳನ್ನು ಕೂಡ ನಿಲ್ಲಿಸ್ಕೊಂಡಿದ್ದಾರೆ. ಅಂದರೆ ಈ ಒಳಗಡೆ ಏನಾಗ್ತಿದೆ ಅನ್ನುವಂಥದ್ದು ಹೊರಗಡೆ ಇರುವಂಥವ್ರಿಗೆ ಗೊತ್ತಾಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ಲೇಸನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲೇನು ಒಂದು ವೈಟ್ ಕಲರ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದೇ ಒಂದು ಬಿಲ್ಡಿಂಗ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಇರಿಸಿ ಅವರು ಚಿತ್ರ ಹಿಂಸೆಯನ್ನು ಕೊಡ್ತಾರೆ. ಆತನ ಮೇಲೆ ಮಾರಣಾಂತಿಕವಾಗಿ 8ನೇ ತಾರೀಕಿನಂದು ಹಲ್ಲೆಯನ್ನು ಮಾಡ್ತಾರೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಅಷ್ಟೇ 8ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ ಬಂದು ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ಈ ಒಂದು ಶೆಡ್ನಲ್ಲಿರ್ತಾರೆ. ಅವರು ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿದಂಥ ಬಳಿಕ ನಟ ದರ್ಶನ್ ಪವಿತ್ರ ಗೌಡ ಇದೇ ಒಂದು ಶೆಡ್ನ ಮುಖ್ಯ ದ್ವಾರದ ಮುಖಾಂತರವಾಗಿ ಅವರು ವಾಪಸ್ ಮನೆಗೆ ಹೋಗ್ತಾರೆ. ಉಳಿದಂತಹ ಆರೋಪಿಗಳು ವಿನಯ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಪವನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಶೆಡ್ನಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಅಲ್ಲೇ ಪಾರ್ಟಿಯನ್ನು ಮಾಡ್ತಾರೆ. ಪಾರ್ಟಿ ಮಾಡಿ ರೇಣುಕಾ ಸ್ವಾಮಿಗೆ ಮನಸೋಹಿಚ್ಚೆ ಹಲ್ಲೆ ಮಾಡ್ತಾರೆ. ಅದು ಯಾವ ರೀತಿಯಾಗಿ ಅಂತ ನರ ರಾಕ್ಷಸರ ರೀತಿಯಲ್ಲಿ ಆತನ ಮೇಲೆ ಎರಗ್ತಾರೆ. ಜೊತೆಗೆ ಪ್ರಮುಖವಾಗಿ ಆತನಿಗೆ ಕರೆಂಟ್ ಶಾಕನ್ನು ಕೂಡ ಕೊಟ್ಟು ಆತನನ್ನು ಚಿತ್ರಹಿಂಸೆ ಮಾಡಿ ಮಾನಸಿಕವಾಗಿ ಆತನ ಕುಗ್ಗುವಂತೆ ಮಾಡಿ ಕೊಲೆ ಮಾಡಿರುವಂಥದ್ದು ಅನ್ನೋಂಥದ್ದು ಈಗಾಗಲೇ ಪೊಲೀಸರ ಒಂದು ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿರುವಂಥ ರಿಪೋರ್ಟ್ನಲ್ಲಿ ಬಂದಿದೆ ಅನ್ನೋಂಥ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಇದಾದಂಥ ಬಳಿಕ 8ನೇ ತಾರೀಕಿನಂದು ಸಂಜೆ 7ರಿಂದ 9 ಗಂಟೆ ಸುಮಾರಿಗೆ ಎಕ್ಸಾಕ್ಟಾಗಿ ರೇಣುಕಾ ಸ್ವಾಮಿ ಸಾವನ್ನಪ್ತಾನೆ. ಸಾವನ್ನಪ್ಪಿದಂಥ ಬಳಿಕ ಎಲ್ಲರೂ ಕೂಡ ಅಷ್ಟೇ ಗಾಬರಿಗೊಳಗಾಗ್ತಾರೆ. ಕುಡಿದಂಥ ನಶೆಯಲ್ಲಿದ್ದಂಥವ್ರು ಇಮಿಡಿಯೇಟಾಗಿ ದರ್ಶನ್ಗೆ ಫೋನ್ ಮಾಡ್ತಾರೆ. ದರ್ಶನ್ಗೆ ಫೋನ್ ಮಾಡಿ ಈ ರೀತಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋಂಥ ಒಂದು ವಿಚಾರವನ್ನು ಹೇಳ್ತಾರೆ. ರೇಣುಕಾ ಸ್ವಾಮಿ ಸಾವನ್ನಪ್ಪಿರೋ ವಿಚಾರ ಗೊತ್ತಾಗಿದ್ದಂಥ ತಕ್ಷಣವೇ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಹೊರಗಡೆ ಬರಬಾರ್ದು, ಏನು ಬೇಕಾದರೂ ಮಾಡ್ಕೊಳ್ಳಿ, ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ 30 ಲಕ್ಷ ರೂಪಾಯಿ ಹಣವನ್ನು ಪ್ರದೋಷ್ಗೆ ಕೊಟ್ಟು ಸಾಕ್ಷಿ ನಾಶ ಮಾಡುವಂತೆ ಮತ್ತು ಮೃತದೇಹವನ್ನು ಬಿಸಾಡುವಂತೆ ಒಂದು ಸೂಚನೆಯನ್ನು ಕೊಡ್ತಾರೆ. ಅದರಂತೆ ರೇಣುಕಾ ಸ್ವಾಮಿಯ ಒಂದು ಮೃತದೇಹವನ್ನು ಇದೇ ಒಂದು ಪಟ್ಟಣಗೆರೆ ಶೆಡ್ನಿಂದ ಸ್ಕಾರ್ಪಿಯೋ ವೆಹಿಕಲ್ನಲ್ಲಿ ತಗೊಂಡೋದಂಥವರು ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಸುಮ್ಮನಹಳ್ಳಿ ಸಮೀಪದ ರಾಜ್ ಕಾಲುವೆಗೆ ಆತನನ್ನು ಬಿಸಾಕಿ ಅಲ್ಲಿಂದ ಎಲ್ಲರೂ ಕೂಡ ಅಷ್ಟೇ ಎಸ್ಕೇಪ್ ಆಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದು ಒಟ್ಟಾರೆ ಚಿತ್ರಣ. ಈ ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಜೂನ್ 8ನೇ ತಾರೀಕಿನಂದು ನಡೆದಂಥ ಚಿತ್ರಣ. ಇದಾದಂಥ ಬಳಿಕ ಪೊಲೀಸರು ಮೃತದೇಹವನ್ನು ಪತ್ತೆ ಮಾಡ್ತಾರೆ. ಆರೋಪಿಗಳನ್ನು ಬಂಧನ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ನಾವಿವತ್ತು ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ. ಅವತ್ತು ಏನೋ ಒಂದು ಘಟನೆ ಆಗಿತ್ತು. ಅಂದರೆ ಜೂನ್ 11ನೇ ತಾರೀಕು ನಟ ದರ್ಶನನ್ನು ಮೈಸೂರಲ್ಲಿ ಬಂಧನ ಮಾಡಿ ಆ ಬಳಿಕ ಅಂದರೆ ಈ ಸ್ಟೇಷನ್ ಸ್ವಲ್ಪ ವಿಶಾಲವಾಗಿದೆ ಅಂತೇಳಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಬರಲಾಗಿತ್ತು. ಅದೇ ರೀತಿಯಾಗಿ ಪವಿತ್ರ ಕೂಡ ಇಲ್ಲಿ ವಿಚಾರಣೆ ಕರೆದು ಅವರನ್ನು ಬಂಧನ ಮಾಡಲಾಯಿತು. ಈ ಒಂದು ಬಂಧನದ ಪ್ರಕ್ರಿಯೆಯ ಸಂದರ್ಭದಲ್ಲಿ ಇಡೀ ಗ್ಯಾಂಗನ್ನು ಈ ಸ್ಟೇಷನಲ್ಲಿ ಇರಿಸಿಕೊಂಡು DCP ಗಿರೀಶ್ ಆಗಿರ್ಬೋದು ಮತ್ತು ತನಿಖಾಧಿಕಾರಿ ಇರುವಂಥ ಚಂದನ್, ಗಿರೀಶ್ ನಾಯಕ್, ಇಡೀ ಒಂದು ಪೊಲೀಸ್ ಟೀಮ್ ಸುಪರ್ದಿಯನ್ನು ತೆಗೆದುಕೊಂಡು ಆನಂತರ 2 ದಿನಗಳ ಬಳಿಕ ಇಲ್ಲಿ 144 ಸೆಕ್ಷನನ್ನು ಕೂಡ ಜಾರಿ ಮಾಡಲಾಯಿತು. ಮತ್ತು ಇಲ್ಲಿ ಪೊಲೀಸರನ್ನ KSRP ತುಕಡಿಗಳನ್ನು ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆಯನ್ನು ಮಾಡಿಕೊಳ್ಳಲಾಯಿತು. ಮತ್ತು ಈ ಒಂದು ಅಂದರೆ ವಿಶೇಷ ಅಂತಂದರೆ ಇದೇ ಮೊದಲ ಪ್ರಕರಣದಲ್ಲಿ ಇಡೀ ಒಂದು ಕಾಂಪೌಂಡನ್ನು ನೋಡ್ತಾ ಇದ್ರಿ. ಈ ಕಾಂಪೌಂಡ್ ವಾಲ್ಗೆ ಶಾಮಿಯಾನ ಹಾಕಲಾಯಿತು. ಸ್ಟೇಷನ್ನ ಸುತ್ತಲೂ ಕೂಡ ಶಾಮಿಯಾನ ಹಾಕಿ ಇದು ಬಹಳ ಚರ್ಚೆಗೆ ಕೂಡ ಗ್ರಾಸವಾಗಿದ್ದಂಥ ವಿಚಾರ. ಅಂದರೆ ದರ್ಶನ್ ಜೈಲಿಗೆ ಹೋಗುವವರೆಗೂ ಕೂಡ ಈ ಒಂದು 12 ದಿನಗಳ ಕಾಲ ಈ ಒಂದು ಶಾಮಿಯಾನ ಹಾಕಲಾಗಿತ್ತು. ಮತ್ತು ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿದ್ರು. ಮತ್ತು ಕಮಿಷನರ್ ಖುದ್ದಾಗಿ ಪ್ರತಿನಿತ್ಯ ಈ ಸ್ಟೇಷನ್ಗೆ ಬಂದು ಆರೋಪಿಗಳ ವಿಚಾರಣೆಯನ್ನು ಕೂಡ ಮಾಡ್ತಾಯಿದ್ರು. ಇದೇ ಒಂದು ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಸಾಕಷ್ಟು ಒಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥ ಜೊತೆಯಲ್ಲಿ ಇಡೀ ಇನ್ವೆಸ್ಟಿಗೇಷನ್ ಅಂದರೆ ಕಾಮಾಕ್ಷಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಇಡೀ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಮತ್ತು ಆರೋಪಿಗಳ ವಿಚಾರಣೆ ಇಡೀ ಸಂಪೂರ್ಣವಾದಂಥ ಎಲ್ಲ ಒಂದು ತನಿಖಾ ಒಂದು ವಿಧಾನ ನಡೆದಿರುವಂಥದ್ದು ಇದೇ ಒಂದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಇವತ್ತು ಈ ಒಂದು ಪ್ರಕರಣದ ಕೇಂದ್ರ ಬಿಂದುವಾಗಿದೆ. ಪಟ್ಟಣಗೆರೆ ಶೆಡ್ಡನ್ನು ಬಿಟ್ಟರೆ ಆ ಬಳಿಕ ಇಡೀ ಒಂದು ಪ್ರಕರಣದ ಕೇಂದ್ರ ಬಿಂದುವಾಗಿದ್ದಂಥದ್ದು ಈ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಸುಮಾರು 12 ದಿನಗಳ ಕಾಲ ಈ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಒಂದು ಇಲ್ಲಿ ಆರೋಪಿಗಳ ವಿಚಾರಣಾ ಪ್ರಕ್ರಿಯೆ ನಟ ದರ್ಶನನ್ನ ಈ ಸ್ಟೇಷನ್ ಅಲ್ಲಿ ಇರಿಸಿಕೊಂಡು 3 ಹಂತದಲ್ಲಿ ಅಂದರೆ 3 ಬಾರಿ ಅವರನ್ನ ನಟ ದರ್ಶನನ್ನ
ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಪ್ರಕ್ರಿಯೆ ಆಗಿರಬಹುದು. ಇವೆಲ್ಲ ಒಂದು ವಿಚಾರಗಳ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ರು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತದ್ದಾಗಿರ್ಬೋದು, ಮೆಡಿಕಲ್ಗೆ ಕರ್ಕೊಂಡು ಹೋಗುವಂತದ್ದಾಗಿರ್ಬೋದು, ಮತ್ತೆ ಆರೋಪಿಗಳನ್ನ ಮಾಜರಿಗೆ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆಗಳಾಗಿರ್ಬೋದು, ಎಲ್ಲ ಈ ಒಂದು ಸ್ಟೇಷನ್ ಮೂಲಕವೇ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತ ವಿಧಾನ ನಡೀತಾ ಇತ್ತು. ಸದ್ಯ ಶಾಮಿಯನ್ನು ಎಲ್ಲ ಕೂಡ ತೆಗೆದಿದ್ದಾರೆ. ಈಗ ಸಹಜ ಸ್ಥಿತಿಗೆ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಬಂದಿರುವಂತಹದ್ದು. ಮತ್ತೆ ಅವತ್ತು ನಟ ದರ್ಶನ್ ಬಂಧನ ಆದಂತಹ ಸಂದರ್ಭದಲ್ಲಿ ಬೇರೆ ಒಂದು ಕೇಸ್ಗಳನ್ನ ಕೊಡುವಂತೆ ಬರೋಕೆ, ಕಂಪ್ಲೇಂಟ್ ಕೊಡೋಕೆ ಬರೋಕೆ, ಸಾರ್ವಜನಿಕರಿಗೆ ಇಲ್ಲಿಗೆ ಬರೋಕೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅಂತ ಒಂದು ಪರಿಸ್ಥಿತಿ ಈ ಒಂದು ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ಗೆ ಬಂದಿತ್ತು. ಸದ್ಯ ಈಗ ಸಹಜ ಸ್ಥಿತಿಗೆ ಬಂದಿದೆ. ಈ ಎಲ್ಲ ಒಂದು ಪ್ರಕರಣದ ಪ್ರೊಸೀಜರ್ ಇನ್ನೂ ಕೂಡ ಈಗ ಪ್ರಾರಂಭ ಆಗಿರುವಂತದ್ದು. ಕೆಲವೊಂದು ಆರೋಪಿಗಳ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಅಂತವರನ್ನ ಕೆಲವರನ್ನ ಈ ಸ್ಟೇಷನ್ಗೆ ಕರ್ಕೊಂಡ್ಬಂದು ಈಗಲೂ ಕೂಡ ಕೆಲವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.